तो चलिए शुरू करते हैं। ಡಾಕ್ಟ್ರೇ ನಂಗೆಲ್ಲ ನೆನಪಾಗೋಯ್ತು. ಇಲ್ಲ ಲೇ, ಡಾಕ್ಟ್ರೇ ಮತ್ತೆ ಇದೇ ಖುಷಿಗೆ ಸ್ವೀಟ್ ತಿನ್ಸಲ್ವಾ? ಮಗು ನಿಮ್ಗಾಗಿದ್ದು, ನೀವು ನಂಗೆ ಸ್ವೀಟ್ ತಿನ್ಸ್ಬೇಕು. ನನ್ಗೆ ಯಾವಾಗ ಮಗು ಆಯ್ತು? ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು? ನಂಗೆ ಎಂತಕ್ಕಾಗಲ್ಲ. ಗಂಡಸ್ರ ಬಾಡಿಲಿ ಮಗು ಪ್ರೊಡ್ಯೂಸ್ ಮುಚ್ಚ ಬಾಯ್, ಅದ್ ನಂಗೂ ಗೊತ್ತು, ನಾನ್ ಡಾಕ್ಟರ್ ಲೇ. ಹೆಂಗಾಯ್ತು? ನನಗಾಗಿಲ್ಲ ಲೋ. ಏನಾಗಿಲ್ಲ ಮಗು. ಇದು ತುಂಬಾ ದುಃಖದ ವಿಷಯ, ಆಪರೇಷನ್ ಮಾಡಿಸ್ಕೊಳ್ಳಿ. ಅಂದ್ರೆ ನಂಗ್ ಮಕ್ಳು ಅವರೇ ಕಣ. ಮುಂಚೆನೆ ಇತ್ತ? ವರದಕ್ಷಿಣೆ ಕೊಟ್ಟಿದ್ರಾ? ಹೊಡೆದ್ರೆ ಒಂದೇ ಏಟು ಹೋಗ್ಬಿಡ್ಬೇಕು. ಸಾರಿ ಸೂಪರ್ ಮ್ಯಾನ್. ನೀನ್ ಹೇಳಿರೋ ಹೆಂಗೆಲ್ಲ ಗ್ಯಾಪ್ನ ಬಂತು ಅಂತ. ಡಾಕ್ಟ್ರೇ ಮತ್ತೆ ಅದೇ ಖುಷಿಗೆ ಸ್ವೀಟ್ ತಿನ್ಸೋ. ಸ್ವೀಟ್ ಎಂತ ಯಜಮಾನ್ರೆ? ನಿನ್ ಮರುವನ್ ಕೈಲಿ ಸೇರೋಯ್ತು ಅಂತ ಹೇಳ್ದಲು. ನಂಗ್ ಮರ್ವಿನ ಕೈಲಿ ಇತ್ತು ಯಜಮಾನ್ರೆ. ಇವಾಗ ತಾನೇ ನಂಗೆಲ್ಲ ಗ್ಯಾಪ್ನ ಬಂತು ಅಂದಲು. ನಾನು ಏನ್ ಮರ್ತೋಗಿದೆ ಯಜಮಾನ್ರೆ? ಡಾಕ್ಟ್ರೇ ಯಾರು ಮದ್ವೆ ಮಾಡಿಸ್ಬಿಡಿ. ಯಾರ ಜೊತೆ? ಏನ್ ಯಾರ ಜೊತೆ? ಯಾರ ಜೊತೆ ಮದ್ವೆ ಮಾಡಿಸ್ಬೇಕು? ನೀವು ಡಾಕ್ಟರ್ ಅಲ್ವಾ ಯಜಮಾನ್ರೆ? ಮತ್ತೆ ತೆರಿಗೆ ಕೇಳ್ತೀವ ಮದ್ವೆ ಮಾಡಿಸ್ರಿ ಅಂತ. ನಾನ್ ಯಾವಾಗ ಹೇಳ್ದೆ? ಈ ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಇವ್ರ ಆನರ್ ನಮ್ಮ ಹೆಂಡತಿ ನಂಗೆ ತುಂಬಾ ಹೊಡಿತಾಳೆ. ಕರೆಕ್ಟ್ ಆಗಿ ಮಾಡ್ತಾಳೆ. ಯಾರು? ನಿಮ್ ಹೆಂಡತಿ. ನಂಗ್ ಮದ್ವೆ ಎಲ್ಲ ಆಗೈತೆ. ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ನಮ್ಮ ಹೆಂಡತಿ ತುಂಬಾ ಪುಣ್ಯ ಮಾಡೋಳು ಡಾಕ್ಟ್ರೆ. ಹೆಂಗೆ? ನಾನ್ ದಿನ ಮನೆಗೆ ಹೋಗ್ಬಿಟ್ಟು ಮರ್ತೋಗ್ಬಿಡ್ತೀನಿ ನಂಗೆ ಎಂತ ಹೇಳಿ ಅಂತ. ಆಮೇಲೆ ಅವ್ಳು ಬೆಳ್ತಾನೆ ನಾಯಿ ಹೊಡೆದಂಗ್ ಹೊಡ್ಬಿಟ್ಟು ಜ್ಞಾಪಿಸ್ತಾಳೆ. ಮತ್ತೆ ಇದ್ರಲ್ಲಿ ಪುಣ್ಯ ಏನ್ ಮಾಡೋಳೆ? ಯಾರು? ನಿಮ್ ಹೆಂಡತಿನೋ? ನಂಗ್ ಮದ್ವೆ ಎಲ್ಲ ಆಗೈತೆ ಇವ್ರ ಆನರ್. ಅಯ್ಯೋ ಏನ್ ಬೇವರ್ಸಿ ನನ್ ಮಗನ ನೀನು. ನಮ್ಮ ಹೆಂಡತಿ ನಂಗೆ ಇದೇ ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳ್ತಾಳೆ. ಯಾರು? ನನ್ ಕೇಸ್ ತಗೊಳ್ಳಿ ಇವ್ರ ಆನರ್. ನಾನ್ ಡಾಕ್ಟರ್ ಕಣೋ, ಲಾಯರ್ ಅಲ್ಲ, BSDK. ನಾನು ಡಾಕ್ಟರ್ ಅಂತಾನೆ ಅಂದಿದ್ದು. ನೀನ್ ಎಲ್ಲಾ ಮರ್ತೋಗ್ತೀಯ, ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲೋ? ದಾರಿ ಗ್ಯಾಪ್ನ ಇರುತ್ತೆ ಶಾರುಖ್ ಖಾನ್, ಅದ್ರ ಗುರಿ ಮರ್ತೋಯ್ತೀನಿ. ನಿಂಗೆ ಯಾವ್ದೋ ಗುರಿ? ಅದೇ ಗ್ಯಾಪ್ನ ಬರ್ತಿಲ್ಲ ಬ್ರೋಕರ್ ಅಣ್ಣ. ಈ ಡಾಕ್ಟರ್ ಕಣೋ ನಾನು ಅದನ್ನೇ ಅನ್ನಲ್ಲ. ಏನಂದೆ? ಶಾರುಖ್ ಖಾನ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಜೀವನದಲ್ಲಿ ಸಾಧನೆ ಮಾಡೋದೇ ನಮ್ಗೆ ಸೆಟ್ ಎಲ್ಲ ಆಗೋದು. ಮತ್ತು ಲವ್ ಒಲ್ಪಿದಾಗ್ಲೇ ಮನುಷ್ಯ ಮೆಂಟಲ್ ಆಗೋದು. ಒಳ್ಳೇದ್ ಮಾಡೋದಾಗ್ಲೇ ನಾವು ಚೆನ್ನಾಗಿರ್ಬೇಕಷ್ಟೇ ನಮ್ಗೆ. ಎಲ್ಲ ನಮ್ಮ ರೀಲ್ಸ್ ಆಸ್ಪತ್ರೆಯಲ್ಲಿರೋ ರೀಲ್ಸ್ ರೋಗಿಗಳನ್ನ ಪರಿಚಯ ಮಾಡ್ತೀನಿ. ಫಸ್ಟ್ ಒನ್ ಶೇಂಗಾ ಶಕುಂತ್ಲಾ. ಅಲ್ಲ ನನ್ ಶಶಿಕಲಾ. ಅಯ್ಯ ಯಾವ್ದೋ ಒಂದ್ಲಾ ಲಕ್ಕಿ ಲಾವಣ್ಯ. ಸಪ್ತ ಲೋಕಗಳನ್ನೇ ನಡುಗಿಸಿದ ಮಹಿಷಾಸುರನ ರಕ್ತವನ್ನೇ ಹೀರಿದ ಚಾಮುಂಡಿನೋ ನಾನು. ಸಾರಿ ಅಕ್ಕ, ಕ್ಷಮಿಸ್ಬಿಡ್ರಿ ಅಕ್ಕ, ನೀವಿಷ್ಟು ಸಾಧನೆ ಮಾಡಿರೋದು ನಮಗೆ ಗೊತ್ತಿಲ್ಲ ಅಕ್ಕ. ನೆಕ್ಸ್ಟ್ ಗಾರ್ಮೆಂಟ್ಸ್ ಗಣಿ. ನಿನ್ ಬಾಯಾಗ ಬೆಣ್ಣಿ ಲೇ ಲಂಗ ವರ್ಸ್ಕೇಳಿ ನಿನ್ ಮುಗ್ನಾಗಿರೋ ಗೊಣ್ಣಿ. ಊಸ್ ಬಿಡ ಕುಸುಮ. ಏ ಸಾಕ್ ನಿಲ್ಸ ಬೇ, ಮತ್ ಹೆತ್ಕೊಂಡ್ಬಿಟ್ಟಿ. ನೆಕ್ಸ್ಟ್ ಶೇಂಟ್ ಶರ್ಬತ್. ಹಲ್ಲೇನ್ಲಿ ಅವು ಪಾಟಿ ಕಲ್ಲಾಗಿ ಅವನು ನಾಡ ಬ್ರಷ್ ಆಗಿ ತೊಳೆಯಲಿ ವಾಲ್ಸಿಟ್ಟು ನಾರಾಕತ್ತವು. ನೆಕ್ಸ್ಟ್ ಇವ್ನ ಯಾರು ಇವನು? ಚೋಟು. ನಾನ್ ಈಗ್ಲೇ ಹೇಳ್ತಾ ಇದ್ದೀನಿ, ಏನು ನಾನ್ ಯಾರ್ ತಂತಗೂ ಹೋಗಕ್ಕಿಲ್ಲ. ನನ್ ತಂತಕ್ ಬಂದ್ರೆ ನಾನ್ ಬಿಡೋದಿಲ್ಲ. ಏ ಹುಚ್ಚೋಯ್ದ್ ಮಕ್ಕ ಹೋಗಲ್ಲ ಮಕ್ಕನಕರ ಮತ್ತೆ ಡೈಪರ್ ಹಾಕೊಂಡ್ ಮಕ್ಕ ಅವನು ನಾಡ. ಆಮೇಲೆ ಚಡ್ಡಾಗ ಹುಚ್ಚೋಯ್ಕೆ ಮುಡ್ತೀನಿ. KTM ಪರಿ ಸೊಳ್ಳೆಗಳು ಕಚ್ತಾ ಇರ್ತವೆ. ಆಗ ಅವನು ಎಲ್ಲ ಲೈಟ್ ಗಳನ್ನ ಆಫ್ ಮಾಡ್ತಾನೆ. ಅವಾಗ್ಲೇ ಒಂದು ಮಿಂಚುಳ ಆಚೆಯಿಂದ ಬರುತ್ತೆ. ಅವನು ಅದನ್ನ ಯಾವಾಗ ನೋಡ್ತಾನೋ ಓ ಮೈ ಗಾಡ್ ಅಂತ ಅಂತಾನೆ. ಇಂಡಿಯಾದಲ್ಲಿ ಎಂತೆಂತ ಸೊಳ್ಳೆಗಳಿದಾವೆ ಅಂತಂದ್ರೆ ನನ್ ಮಗುಂದು ಟಾರ್ಚ್ ಹಿಡ್ಕೊಂಡೆಲ್ಲ ಹುಡುಕ್ತಾವೆ ಅಂತ ಅನ್ಕೊಂತಾನೆ. ಕಷ್ಟ ಟೆಕ್ಸ್ಟ್ ಮಾಡ್ತಾವಳೆ. ಏನಂತವಳೆ? ಮಾಮ್ ಪರ್ಸನಲ್ ವಿಷಯ ಎಲ್ಲ ಕೇಳ್ತಾವಳ. ಹೇಳಿ ಏನಂತವಳೆ? ನಿಮ್ ಮನೇಲಿ ಅಕ್ಕ ತಂಗಿರ್ ಇಲ್ವಾ ಅಂತ ಕೇಳ್ತಾವಳ ಮಾಮ್. ಗೂಗ್ಲಿ ಫಿಲಂ ನ ಸ್ವಾತಿ ಅಂಡ್ ಶರತ್ ಇನ್ ಪ್ಯಾರಲಲ್ ಯೂನಿವರ್ಸ್. ಇದೇನಿದು ಹೈವೇಲಿ ಸ್ವಾತಿ ನಿಂತವಳಲ್ಲ? ಜುಯಿ. ಓ ಸ್ವಾತಿ ಅವ್ರೆ, ಏನ್ ನೀವಿಲ್ಲಿ? ಸ್ವಲ್ಪ ಪಾವಗಡಕ್ಕೆ ಹೋಗ್ಬೇಕಿತ್ತು ಶರತ್ ಅವರೇ, ಡ್ರಾಪ್ ಕೊಡ್ತೀರಾ? ಹೌದಾ, ನನ್ ಮದ್ವೆಗೆ ಅಂತ ಮಂಗಳೂರು ಹೊರಟಿದ್ದೆ. ಬನ್ನಿ ಪರವಾಗಿಲ್ಲ, ಪಾವಗಡಕ್ ಬಿಟ್ಟೋತೀನಿ. ಆದ್ರೆ ಒಂದೇ ಒಂದ್ ಕಂಡೀಷನ್, ಡಾಬಾಸ್ಪೇಟೆ ಮತ್ತೆ ಚಂದ್ರಬಾವಿ ಹತ್ರ ಇರೋ ಟೋಲ್ ಕಾಸು ನೀವೇ ಕಟ್ಬೇಕು. ಯಾಕೋ ಹುಡ್ಗಿ ಸೈಲೆಂಟ್ ಆಗೋಳಲ್ಲ, ಇದೇ ಒಳ್ಳೆ ಟೈಮು. ಕರೆಕ್ಟ್ ಆಗಿ ನಾನು ಪಟಾಯಿಸ್ಕೊಂಡ್ಬಿಡ್ಬೇಕು. ಮಿಸ್ ಸ್ವಾತಿ ಅವರೇ, ಯಾಕೆ ಸ್ವಲ್ಪ ಬೇಜಾರಾಗಿದ್ದೀರಾ? ಏನಾಯ್ತು? ಅಯ್ಯೋ ಏನು ಅಂತ ಹೇಳಿ ಶರತ್, ಬ್ರೇಕಪ್ ಆಗೋಯ್ತು. ಜೀವನನೇ ಬೇಡ ಅಂತ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಊರ್ ಕಡೆ ಹೋಗ್ತಾ ಇದೀನಿ. ಆಹಾ, ಲಡ್ಡು ಬಂದು ಬಾಯಿಗೆ ಬಿತ್ತು. ಮತ್ತೆ ವಾಪಸ್ ಕ್ಯಾಚ್ ಹಾಕೊಂಡು ಬೆಂಗಳೂರು ಕಡೆ ಕರ್ಕೊಂಡು ಹೊಂಟೋಗ್ಬಿಡೋಣ. ಅಲ್ಲ ಸ್ವಾತಿ ಅವರೇ, ಊರ್ಗೆ ಯಾಕೆ ಹೋಯ್ತಾ ಇದ್ದೀರಾ? ಅಲ್ಯಾರಿದ್ದಾರೆ ಊರಲ್ಲಿ? ಅಯ್ಯೋ ಊರಲ್ಲಿ ಗಂಡ ಮಕ್ಳು ಅತ್ತೆ ಮಾವ ಎಲ್ಲ ಅಲ್ಲೇ ಅಲ್ವಾ ಇರೋದು, ಅದಕ್ಕೆ ವಾಪಸ್ ಹೋಯ್ತಾ ಇದೀವಿ. ಗಂಡನ ಗಂಡ ಇಬ್ರು ಜೊತೆ ಸೇರ್ಕೊಂಡು ನಾನ್ ಶಂಡ ಆಗ್ಬಿಡ್ತಿದೆ. ಸ್ವಾತಿ ಅವರೇ, ನಾನ್ ಮಡುಕ್ಸಿರ್ದಲ್ಲಿ ಸ್ವಲ್ಪ ಕೆಲಸ ಆಯ್ತು, ಅಲ್ಲೇ ಬಿಟ್ಬಿಡ್ತೀನಿ. ಬಸ್ ಹತ್ಕೊಂಡು ಹೋಗ್ರಿ ನೀವು ಪಾವಗಡಕ್ಕೆ. ಯಪ್ಪ, ಜಸ್ಟ್ ಮಿಸ್ಸು ಗುರು. ಎಲ್ಲೋ ನಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡು ಹೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ನಿಂಗೇನ್ 2,000 ತಾನೇ ಬೇಕು? ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡು. 2,000 ಅಲ್ಲ, ನಾನು ನಿಂಗೆ 5,000 ಕೊಡ್ತೀನಿ. 5,000? ಸರಿ ಕೇಳ, ಅದ್ ಏನ್ ಕೇಳ್ತೀಯ ಕೇಳ. ಒಬ್ಬ ಅಪ್ಪ ಮನೆಗ್ ಬಂದಿ ಅವ್ರ ಮಗಂಗೆ ನಾಯಿ ಹೊಡೆದಂಗ್ ಹೊಡಿತಾನೆ. ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇವಾಗ ಇದ್ರಲ್ಲಿ ಕುಡ್ದಿದ್ದ ಯಾರು ಹೇಳು?
ಅಪ್ಪ ಮನೆಗ್ ಬಂದು ಅವ್ರ ಮಗನ್ ಕೊಡ್ದ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ ಅವ್ರ ಮಗ ಕುಡ್ದಿದ್ದ. ಇವಾಗ ನನ್ ಮಗ ಕುಡ್ದಿದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತಾನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹೇಳ ಇಲ್ಲ ಕ್ವಶನ್ ಚೆನ್ನಾಗಿಲ್ಲ, ಬೇರೆ ಬೇರೆ. ಸರಿ ಅಪ್ಪ ಆಯ್ತು. ಈ ಕ್ವಶನ್ ಗೆ ನೀನ್ ಬರೀ ಹೂನಾ ಅಂತ ಆನ್ಸರ್ ಮಾಡ್ಬೇಕಷ್ಟೇ. ಆಯ್ತು ಕೇಳು. ನಿಮ್ ಮನೆಯವ್ರ ಗೊತ್ತಾ ನೀನ್ ದಿನ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತೀಯ ಅಂತ? ಹೂ ಗೊತ್ತು. ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿಮ್ ಮನೇಲಿ ಗೊತ್ತಿಲ್ವಾ ನೀನ್ ಭಿಕ್ಷೆ ಬೇಡೋದು? ಒಂದೊಂದಲ್ಲ ಅದೆಲ್ಲ ಗೊತ್ತಿಲ್ಲ ನಂಗೆ. 2,000 ಹಿಂಗ್ ಕೊಡ್ತೀಯ ಕೊಡಲ್ವಾ? ಅಷ್ಟೇ ಸಾಕು. ಸರಿ ಆಯ್ತು, ಇದೊಂದು ಫೈನಲ್ ಕ್ವಶನ್ ಕೇಳಿಸ್ಕೊ. ಇದಕ್ಕೆ ನೀನ್ ಆನ್ಸರ್ ಹೇಳಿದ್ರೆ ನಿನ್ ಕಾಸು ನಿಂಗ್ ಸಿಕ್ದಂಗೆ ಅನ್ಕೋ. ಸರಿ ಆಯ್ತು ಕೇಳು. ದೇವ್ರಿಗೆ ಅಂತ ಮಾಡಿದ ಪ್ರಸಾದನ ಸ್ವಲ್ಪ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಎಲ್ಲಾರ್ಗು ಹಂಚ್ತಾರೆ. ಹ್ಮ್. ಆದ್ರೆ ದೇವ್ರಿಗೆ ಅಂತ ಹಾಕಿದ ದುಡ್ಡನ್ನ ಸ್ವಲ್ಪ ತಾದ್ಮೇಲೆ ಎಂತಕ್ಕೆ ಎಲ್ಲಾರ್ಗು ಹಂಚಲ್ಲ? ಹೌದು ಮಚ್ಚ, ಇಷ್ಟು ವರ್ಷದಿಂದ ಈ ಕ್ವಶನ್ ನನ್ ತಲೆಗ್ ಬಂದೇ ಇರ್ಲಿಲ್ಲ. ನಿನ್ ಕಾಸು ನಾನಲ್ಲ, ದೇವಸ್ಥಾನ ಪೂಜಾರಿ ಕೊಡ್ಬೇಕು. ಹೋಗೋರ್ನ ಕೇಳು. ಹ್ಞೂ ಮಚ್ಚ, ಇವಾಗ್ಲೂ ಹೋಗ್ ಕೇಳ್ತೀನಿ ತಾಳು. ಫೋನಲ್ಲಿ ಏಯ್ ಸ್ವಿಚ್ ಆನ್ ಮಾಡಲೇ ಸೆಡೆ. ನೀವೇನಾರು ಮುಖೇಶ್ ಅಂಬಾನಿ ಅವ್ರ ಮಗ ಆಗಿದ್ರೆ ನೀವ್ ಫಸ್ಟ್ ಏನ್ ಅಂತ ಇದ್ರಿ? ಫಸ್ಟ್ ನಾನೊಂದ್ ಹೆಲಿಕಾಪ್ಟರ್ ತಗೊಂತ ಇದ್ದೆ. ನೋಡಿದ್ರ ಗಾಯ್ಸ್, ಒಂದ್ ಹೆಲಿಕಾಪ್ಟರ್ಗೋಸ್ಕರ ಅವ್ರ ಸ್ವಂತ ಅಪ್ಪನ್ನೇ ಚೇಂಜ್ ಮಾಡ್ಕೊಂಬಿಟ್ಟ. ಯಾರ್ದಪ್ಪ ಮದ್ವೆ? ಯಾರ್ದಲ್ಲಣ್ಣ ಮದುವೆ, ಇವ್ ಸುಮ್ನೆ ಉದ್ರೆ ಬಿದ್ದದ್ದು ನಮ್ಮನ್ಯಾಗ. ನೀವು ಬೇರೆ ಉದ್ರೆ ಕುತ್ಕೊಂಡಿದ್ರಲ್ಲ, ಅದಕ್ಕೆ ಕೊಡಕ್ ಬಂದಿದ್ನಿ. ಅಷ್ಟೇ.